ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಹಳೆಯ ಮನೆ ಇತ್ತು. ಆ ಮನೆ ಹಳ್ಳಿಯ ಹೊರಗಡೆ ಕಾಡಿನ ಅಂಚಿನಲ್ಲಿ ಇತ್ತು. ಆ ಮನೆ ಬಗ್ಗೆ ಹಳ್ಳಿಯ ಜನರಿಗೆ ತುಂಬಾ ಭಯ. ಯಾಕೆಂದರೆ ಅಲ್ಲಿ ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಯಾರಿಗೂ ಮರೆತು ಹೋಗಿರಲಿಲ್ಲ. ಅದು ಸುಮಾರು 20 ವರ್ಷಗಳ ಹಿಂದೆ ನಡೆದದ್ದು. ಆ ಮನೆಗೆ ರಾಮಯ್ಯ ಎಂಬ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಜೊತೆ ವಾಸಕ್ಕೆ ಬಂದಿದ್ದ. ಅವನಿಗೆ ಹೆಂಡತಿ ಮತ್ತು ಒಂದು ಚಿಕ್ಕ ಮಗಳು ಇದ್ದಳು. ಮೊದಲ ಕೆಲವು ದಿನಗಳು ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಕೆಲವು ದಿನಗಳ ನಂತರ ವಿಚಿತ್ರ ಘಟನೆಗಳು ಶುರುವಾಗಿದವು. ರಾತ್ರಿ ಆಗುತ್ತಿದ್ದಂತೆ ಮನೆಯೊಳಗೆ ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು. ಟಕ್ ಟಕ್ ಟಕ್, ಯಾರೋ ಬಾಗಿಲು ತಟ್ಟಿದ ಹಾಗೆ. ರಾಮಯ್ಯ ಬಾಗಿಲು ತೆರೆಯುತ್ತಿದ್ದ. ಆದರೆ ಹೊರಗೆ ಯಾರೂ ಇರಲಿಲ್ಲ. ಒಂದು ರಾತ್ರಿ ಅವನ ಮಗಳು ಹೆದರಿಕೊಂಡು ಕೂಗಿದಳು. ಅಪ್ಪ, ಅಪ್ಪ, ಯಾರೋ ನನ್ನ ಕೊಠಡಿಯಲ್ಲಿ ನಿಂತಿದ್ದಾರೆ. ರಾಮಯ್ಯ ಓಡಿ ಮಗಳ ಕೊಠಡಿಗೆ ಹೋದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವನ ಹೆಂಡತಿ ಹೇಳಿದಳು, ಈ ಮನೆ ಸರಿಯಿಲ್ಲ, ನಾವು ಬೇರೆಡೆ ಹೋಗೋಣ. ಆದರೆ ರಾಮಯ್ಯ ಅದನ್ನು ನಂಬಲಿಲ್ಲ. ಇದು ನಮ್ಮ ಭ್ರಮೆ ಮಾತ್ರ ಎಂದು ಹೇಳಿದ. ಆದರೆ ಮುಂದಿನ ದಿನ ಇನ್ನೂ ವಿಚಿತ್ರ ಘಟನೆ ನಡೆಯಿತು. ರಾತ್ರಿ 12 ಗಂಟೆಗೆ ಮನೆಯಲ್ಲಿರುವ ಹಳೆಯ ಗಡಿಯಾರ ಸ್ವತಃ ಬಾರಲು ಶುರುಮಾಡಿತು. ಡಾಂಗ್ ಡಾಂಗ್ ಡಾಂಗ್. ಆದರೆ ವಿಚಿತ್ರ ವಿಷಯ ಏನೆಂದರೆ, ಆ ಗಡಿಯಾರ ವರ್ಷಗಳಿಂದ ಕೆಲಸ ಮಾಡುತ್ತಿರಲಿಲ್ಲ. ರಾಮಯ್ಯ ಗಡಿಯಾರವನ್ನು ನೋಡಲು ಹೋದ. ಆ ಕ್ಷಣದಲ್ಲಿ ಅವನು ಕಿಟಕಿಯ ಹೊರಗೆ ಯಾರೋ ನಿಂತಿರುವುದನ್ನು ನೋಡಿದ. ಒಂದು ಬಿಳಿ ಬಟ್ಟೆ ಧರಿಸಿದ ಮಹಿಳೆ. ಆಕೆಯ ಮುಖ ಸಂಪೂರ್ಣ ಕಾಣುತ್ತಿರಲಿಲ್ಲ. ರಾಮಯ್ಯ ಕಿಟಕಿಯನ್ನು ತೆರೆಯಲು ಹೋದ. ಆದರೆ ಆಕೆ ಅಚಾನಕ್ ಕಾಣೆಯಾಗಿ ಬಿಟ್ಟಳು. ಅದನ್ನು ನೋಡಿದ ರಾಮಯ್ಯ ಮೊದಲ ಬಾರಿಗೆ ಸ್ವಲ್ಪ ಭಯಪಟ್ಟ. ಮುಂದಿನ ರಾತ್ರಿ ಇನ್ನೂ ಭಯಾನಕ ಘಟನೆ ನಡೆಯಿತು. ರಾತ್ರಿ ಮಧ್ಯದಲ್ಲಿ ಮನೆಯ ಎಲ್ಲ ದೀಪಗಳು ಸ್ವತಃ ಆನ್ ಮತ್ತು ಆಫ್ ಆಗಲು ಶುರುಮಾಡಿದವು. ಮನೆಯೊಳಗೆ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಈ ಮನೆ ನನ್ನದು. ಆ ಶಬ್ದ ನಿಧಾನವಾಗಿ ಕೇಳಿಸಿತು. ರಾಮಯ್ಯ ಮತ್ತು ಅವನ ಹೆಂಡತಿ ಸಂಪೂರ್ಣ ಹೆದರಿಬಿಟ್ಟರು. ಅದೇ ಸಮಯದಲ್ಲಿ ಅವರ ಮಗಳ ಕೊಠಡಿಯಿಂದ ಮತ್ತೆ ಕೂಗು ಕೇಳಿಸಿತು. ಅಪ್ಪ, ಆ ಅಕ್ಕ ಮತ್ತೆ ಬಂದಿದ್ದಾಳೆ. ರಾಮಯ್ಯ ಓಡುತ್ತಾ ಮಗಳ ಕೊಠಡಿಗೆ ಹೋದ. ಅಲ್ಲಿ ನೋಡಿದ ದೃಶ್ಯ ಅವನ ಜೀವವೇ ನಿಲ್ಲುವಂತೆ ಮಾಡಿತು. ಕಿಟಕಿಯ ಬಳಿ ಮತ್ತೆ ಆ ಬಿಳಿ ಬಟ್ಟೆಯ ಮಹಿಳೆ ನಿಂತಿದ್ದಳು. ಆಕೆಯ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಮತ್ತು ಅವಳು ನಿಧಾನವಾಗಿ ಹೇಳಿದಳು, ಈ ಮನೆ ಬಿಡಿ, ಇಲ್ಲದಿದ್ದರೆ. ಆ ಕ್ಷಣದಲ್ಲಿ ಬಾಗಿಲು ಬಲವಾಗಿ ಮುಚ್ಚಿತು. ಮನೆಯಲ್ಲೆಲ್ಲ ಕತ್ತಲೆ. ಮತ್ತು ಆ ಮಹಿಳೆ ನಗಲು ಶುರುಮಾಡಿದಳು. ಹಾ ಹಾ ಹಾ. ಅದರ ನಂತರ ಏನಾಯಿತೋ ಯಾರಿಗೂ ತಿಳಿದಿಲ್ಲ. ಮುಂದಿನ ಬೆಳಗ್ಗೆ ಹಳ್ಳಿಯ ಜನರು ಆ ಮನೆಗೆ ಹೋದಾಗ ರಾಮಯ್ಯನ ಕುಟುಂಬ ಎಲ್ಲೂ ಕಾಣಿಸಲಿಲ್ಲ. ಮನೆ ಖಾಲಿ. ಆದರೆ ಗೋಡೆಯ ಮೇಲೆ ಒಂದು ವಿಚಿತ್ರ ವಾಕ್ಯ ಬರೆಯಲಾಗಿತ್ತು. ಅವಳು ಇನ್ನೂ ಇಲ್ಲಿ ಇದ್ದಾಳೆ. ಆ ದಿನದಿಂದ ಆ ಮನೆಗೆ ಯಾರೂ ಹೋಗುವುದಿಲ್ಲ. ಹಳ್ಳಿಯವರು ಅದನ್ನು ಕತ್ತಲೆಯ ಮನೆ ಎಂದು ಕರೆಯಲು ಶುರುಮಾಡಿದರು. ಆದರೆ 20 ವರ್ಷಗಳ ನಂತರ ಒಂದು ದಿನ ಆ ಮನೆಗೆ ಮತ್ತೆ ಯಾರೋ ವಾಸಕ್ಕೆ ಬರಲು ನಿರ್ಧರಿಸಿದರು. ಅವನ ಹೆಸರು ಅರ್ಜುನ್. ಅವನು ಆ ಮನೆ ಬಗ್ಗೆ ಇರುವ ಕಥೆಗಳನ್ನು ನಂಬಲಿಲ್ಲ. ಇದು ಎಲ್ಲವೂ ಮೂಢನಂಬಿಕೆ ಮಾತ್ರ ಎಂದು ಅವನು ಹೇಳಿದ. ಆದರೆ ಅವನು ಆ ಮನೆಗೆ ಮೊದಲ ರಾತ್ರಿ ಕಳೆದಾಗ ಅವನಿಗೆ ತಿಳಿಯಿತು, ಈ ಕಥೆಗಳು ಸುಳ್ಳು ಅಲ್ಲ. ಯಾಕೆಂದರೆ ರಾತ್ರಿ 12 ಗಂಟೆಗೆ ಅವನ ಮನೆಯ ಬಾಗಿಲು ನಿಧಾನವಾಗಿ ತಟ್ಟುವ ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ಮುಂದಿನ ಭಾಗ ಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಎಂದು ಕಾಮೆಂಟ್ ಮಾಡಿ.